ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತಿದೆ. 2500 IT ಶಿಕ್ಷಕರ ನೇಮಕಾತಿ. ಇದು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ ನೋಡೋದಾದರೆ, ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ ಕಲಿಕೆ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಅಂದರೆ ಕರ್ನಾಟಕ ಶಾಲೆಯಲ್ಲಿ 1ನೇ ಕ್ಲಾಸಿಂದ ಹಿಡಿದು ಈಗ ಕಂಪ್ಯೂಟರ್ ಅನ್ನು ಕಲಿಯೋದನ್ನು ಕಡ್ಡಾಯ ಮಾಡಿದೆ. ಮತ್ತು ಅದಕ್ಕಾಗಿ ಮಾಹಿತಿ ತಂತ್ರಜ್ಞಾನ IT ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಶಾಲಾ ಶಿಕ್ಷಣ ಇಲಾಖೆ ನಿರ್ಧರಿಸಿದರೆ, ಅಂದರೆ ಸೈನ್ಸ್ ಟೀಚರ್ ಅವರಿಗೆ ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇರಬೇಕು, ಅವರನ್ನು ನೇಮಕ ಮಾಡಲು ಒಂದು ನೋಟಿಫಿಕೇಶನ್ ಅನ್ನು ಇಟ್ಟಿದೆ. ಈಗ ನೋಡೋದಾದರೆ, ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿಯೇ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ KPS 2500 IT ಶಿಕ್ಷಕರನ್ನು ಕಾಯಂ ನೇಮಕ ಮಾಡಲಾಗುವುದು. ಅಂದರೆ ಈಗ ಕಂಪ್ಯೂಟರ್ ಶಿಕ್ಷಕರು ಯಾರು ಇರ್ತಾರೋ ಅವ್ರನ್ನ 2500 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಾರೆ KPS ನಲ್ಲಿ. ಓಕೆನಾ, ಪ್ರೌಢಶಾಲೆಯಲ್ಲಿ. ಅದಕ್ಕೆ ಹಾಗೂ ಅಗತ್ಯವಿದ್ದರೆ ಇತರೆ ಶಾಲೆಗಳಲ್ಲೂ ಅವಕಾಶ ನೀಡಲಾಗುವುದು. ಅಂದರೆ ಪ್ರೈಮರಿ ಸ್ಕೂಲ್ಗೂ ಹೈಸ್ಕೂಲ್ಗೂ ಎರಡಕ್ಕೂ ಅವಕಾಶ ಕೊಡ್ತಾರೆ. ಅವರಿಗಾಗಿ ಪ್ರತ್ಯೇಕ ವೃದ್ಧಂ ರಚಿಸಲು ವೃದ್ಧಂ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರಲಾಗಿರುತ್ತದೆ. ಅವರಿಗಾಗಿಯೇ ಈ ನೋಟಿಫಿಕೇಶನ್ ಅನ್ನು ಬಿಟ್ಟಿರ್ತಾರೆ. ಅರ್ಹ ಮಾನದಂಡಗಳು ಶೀಘ್ರ ಪ್ರಕಟಿಸಲಾಗುತ್ತದೆ. ಅಂದರೆ ನೋಟಿಫಿಕೇಶನ್, ಅದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಹತೆ ಎಲ್ಲ ಶೀಘ್ರದಲ್ಲೇ ನೋಟಿಫಿಕೇಶನ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ನೋಡೋದಾದರೆ, ಇಂಜಿನಿಯರಿಂಗ್ ಪದವೀಧರರು ಈಗಾಗಲೇ 6ರಿಂದ 8ನೇ ತರಗತಿವರೆಗೂ ಪದವೀಧರರ ಪ್ರಾಥಮಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂದರೆ ಇಂಜಿನಿಯರಿಂಗ್ ಮತ್ತು ಪದವಿ BEd BTech ಮಾಡಿದವರೆಲ್ಲ ಈಗಾಗಲೇ ಗೆಸ್ಟ್ ಟೀಚರ್ ಆಗಿ ಅವರು ಟೀಚಿಂಗ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಓಕೆನಾ. ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಗಣಿತ ಹಾಗೂ ವಿಜ್ಞಾನ ವಿಷಯಗಳನ್ನು ಬೋಧಿಸಲು ನಿಯಮಗಳಿಗೆ ತಿದ್ದುಪಡಿ ತಂದ ಶಿಕ್ಷಕರ ಅರ್ಹ ಪರೀಕ್ಷೆ TET ಬರೆಯಲು TET ಅವಕಾಶ ಮಾಡಿಕೊಡಲಾಗಿದೆ. ಅಂದರೆ TET ಪರೀಕ್ಷೆ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಓಕೆನಾ. ಈಗ ಡಿಪ್ಲೊಮಾ ಇಂಜಿನಿಯರಿಂಗ್ ಪದವಿ ಪಡೆದವರನ್ನು ಶಾಲೆಗಳಿಗೆ IT ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಲು ನಿರ್ಧರಿಸಿದೆ. ಅಂದರೆ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿರೋರಿಗೆ IT ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ತಾ ಇದ್ದಾರೆ. ಮತ್ತು TET ಬರೆಯಲು ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರಿನಾ. ಶಾಲೆಗಳಿಗೆ IT ಶಿಕ್ಷಕರಾಗಿ ನೇಮಕ ಮಾಡಿ ನಿರ್ಧರಿಸಿದರೆ ಹೊಸ ಹುದ್ದೆಗಳಿಗಾಗಿ 44,425 ವೇತನ, ಸ್ಟಾರ್ಟಿಂಗ್ ವೇತನ ಅದು. ಆಮೇಲೆ 88,700 ವೇತನ ಶ್ರೇಣಿಯೊಂದಿಗೆ ನಿಗದಿಪಡಿಸಲಾಗಿದೆ. ಅಂದರೆ 44,425ರಿಂದ 83,700 ಅವ್ರ ವೇತನ ಶ್ರೇಣಿ ಇರುತ್ತೆ. ಇದರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ನೋಡೋದಾದರೆ, ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಾಥಮಿಕ ಶಾಲೆಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯವನ್ನು ಪರಿಚಯಿಸುವ ಹಿನ್ನೆಲೆ. ಇದ್ರ ಬಗ್ಗೆ ಸಾರಾಂಶ ನೋಡೋದಾದರೆ, 2,500 IT ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ನಿರ್ಧಾರ ಹೊಂದಿದ್ದಾರೆ. ಇದರಿಗೆ IT ಟೀಚರ್, ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿರುತ್ತೆ ಇದು. ಓಕೆನಾ. ವಿದ್ಯಾರ್ಹತೆ ನೋಡೋದಾದರೆ, ಇದರಿಗೆ ಸಂಬಂಧಪಟ್ಟ BSc ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು, ಮತ್ತು BCA BE BTech ಕಂಪ್ಯೂಟರ್ ಸೈನ್ಸ್ IT ಮಾಡಿರಬೇಕು. ಸಂಬಂಧಿತ ಕಂಪ್ಯೂಟರ್ ಪದವಿ ಹೊಂದಿದ ಅಭ್ಯರ್ಥಿಗಳು ಅರ್ಹರಾಗುವ ಸಾಧ್ಯತೆಯೂ ಇದೆ ಇದಕ್ಕೆ. ಓಕೆನಾ. ಇದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಶನ್ ನೋಡೋದಾದರೆ, ಅಧಿಕೃತ ನೇಮಕಾತಿ ಸೂಚನೆ ಮತ್ತು ಅರ್ಜಿ ದಿನಾಂಕ ಶಿಕ್ಷಣ ಇಲಾಖೆ ಶೀಘ್ರದಲ್ಲೇ ಪ್ರಕಟಿಸುತ್ತೆ ಅಂತ ನೀಡಿದ್ದಾರೆ. ಓಕೆನಾ. ಅವರು ಯಾವಾಗ ನೋಟಿಫಿಕೇಶನ್ ಬಿಡ್ತಾರೆ ಅವಾಗ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದೇ ಥರದ ಯೂಸ್ಫುಲ್ ಕಂಟೆಂಟನ್ನು ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.